ಹೇಳಿ ಯಾವುದು ಮೇಡಮ್ ಸ್ಲೋವಾಗಿ ಮಾತಾಡಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರರಿಗೂ ಸಮಾಜ ಹೋರಾಟಗಾರರು ಉದ್ಯೋಗ ಸ್ವಾಗತ. ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನೋಡಿ ಸ್ನೇಹಿತರೆ, ಧರ್ಮಸ್ಥಳ ನಮ್ಮ ಹಿಂದೂ ಹುಲಿ ಯಾವತ್ತಿಗೆ ಹುಲಿನೇ. ಇಷ್ಟೆಲ್ಲ ಭಯ ಇದೆಯಲ್ಲ ಅಷ್ಟು ಸಾಕು ಯಾರಿಗೆ? ಧರ್ಮಸ್ಥಳಕ್ಕೆ ಅವನಿಗೆ. ಆದರೆ ಮಹೇಶ್ ಅಣ್ಣನನ್ನು ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡ್ತಾವ್ರೆ ಹಾಗೆ ಈಗ ಅಂತ ಹೇಳ್ತಾರಲ್ಲ, ಅದು ಹಾಸ್ಯಾಸ್ಪದ. ಅಲ್ಲಿ ಹಿಂದೂಗಳಲ್ಲಿ ಅನ್ಯಾಯ ಆಗಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕಂತೇಳಿ ನಿಂತ್ಕೊಂಡಿರ್ತಕ್ಕಂಥ ವ್ಯಕ್ತಿ ಮೇಲೆ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡಿದ್ದಾನೆ ಹಾಗೆ ಈಗ ಅಂತೇಳಿ ಬರ್ತಾಯಿದೆ. ನೋಡೋಣ ಅದೇನಾಗುತ್ತೆ. ಎಲ್ಲ ಸೌಜನ್ಯ ಶಕ್ತಿಯಿಂದ ಎಲ್ಲ ನಾಶ ಆಗುತ್ತೆ ಅಂದ್ಕೊಂಡಿದ್ವಿ, ನಾಶ ಆಗುತ್ತೆ ಸಮೇತ. ಇದಂತೂ ಸತ್ಯ. ನೋಡಿ, ಕೆಲವೊಂದು ಅದೇನೋ ಗೊತ್ತಿಲ್ಲ, ಕಾಮಣ್ಣನ ಹುಚ್ಚೇನೋ ಏಲೋ ಏನೋ ಏಸಿಗೆ ತಿಂದಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ಲು ಮತ್ತು ಕೆಲವೊಂದು ಮಾಧ್ಯಮಗಳು ಮಹೇಶ್ ಅಣ್ಣ ಬಂದು ಸುಂಕಿದ್ದಿಲ್ಲ, ಸ್ಟೇ ಆದ್ರ ಸಮೇತ ದ್ವೇಷ ಭಾಷಣ ಮಾಡ್ತಿದ್ದ, ಕೋಮಗಲಭೆ ಎಬ್ಬಿಸ್ತಿದ್ದ ಅಂತೇಳಿ ಹೇಳಿಕೆ ಕೊಡ್ತಾಯಿದ್ದಾರೆ. ಬೇಕಾದ್ರೆ ನೋಡಿ, ಯೂಟ್ಯೂಬಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಬರ್ತಕ್ಕಂಥದ್ದು. ಅವನು ಯಾವನೋ ಐದನೇ ನನ್ನ ಹೆಸರು ಬೇಡ ಅಂಥವನ್ನ ಏನು ಗೊತ್ತಿಲ್ಲ ನನಗಂತೂ. ಪೇಮೆಂಟ್ ಪಕ್ಕ ಆಗಿರುತ್ತೆ, ಅದಕ್ಕೋಸ್ಕರನೇ ಈ ಥರ ಮಾತಾಡ್ತಾವೆ. ಅದು ಹೆಂಗೆ ಗೊತ್ತಾ, ಸ್ಟಿಲ್ ವರ್ಗೀಸ್ ಅವರು ಏನೋ ಕೇಸ್ ಹಾಕಿದ್ರು, ಇದು ಗಡಿಪಾರನ ಕೇಸ್ ಅಲ್ಲಪ್ಪ, ಭೂಗತ ಆಗಿಬಿಟ್ಟಿದ್ದ. ಯಾಕಂದರೆ ಮಹೇಶ್ ಅಣ್ಣ ಧರ್ಮಸ್ಥಳದಲ್ಲಿರ್ತಕ್ಕಂಥ ಗಂಡ್ಮಕ್ಕಳನ್ನ ಎಲ್ಲರನ್ನ ಹತ್ಯೆ ಮಾಡಿದ್ದ, ರೇಪ್ ಮಾಡಿದ್ದ, ದಲಿತರ ಭೂಮಿಯೆಲ್ಲ ಕಿತ್ಕೊಂಡಿದ್ದ, ಮತ್ತು ಕೋಮಗಲಭೆ ಎಬ್ಬಿಸ್ತಾ ಇದ್ದ ಧರ್ಮಸ್ಥಳದಲ್ಲಿ, ಮಂಗಳೂರಲ್ಲಿ. ಅದಕ್ಕೋಸ್ಕರನೇ ಗಡಿಪಾರಂದಟಿಗೆ ಭೂಗತ ಆಗಿದ್ದ. ಈಗ ಅದು ಸ್ಟೇ ಆದಟಿಗೆ ಹೊರಗೆ ಬಂದುಬಿಟ್ಟ. ಮತ್ತೀಗ ಅದೇ ಸ್ಟಾರ್ಟ್ ಮಾಡಿದ್ದಾನೆ ಅಂತೇಳಿ ಹೇಳ್ತಾವನೆ. ಲೋ ಫಾರ್ ಫಸ್ಟ್ ತಿಳ್ಕೊಳ್ಳಲು ಎಂಜಲ ಕಾಸಿಗೆ ಆಸೆ ಪಟ್ಟು ಇಲ್ಲದೆಲ್ಲ ಅವತಾರ ಮಾಡಬೇಡ. ಪಬ್ಲಿಕ್ ಟಿ ವಿ ರಂಗಣ್ಣ ಧರ್ಮಸ್ಥಳದ ದೊಡ್ಡ ದಣಿ ಸಣ್ಣ ದಣಿಗಳ ಮಾನ ಮರ್ಯಾದೆ ತೆಗೆದಿದ್ದಾನೆ. ನೀನ್ಯಾಕೆ ಮತ್ತೆ ತೆಗಿಯಕ್ಕೆ ಬರ್ತದೀಯ? ಅವಂದೇ ಮರ್ಯಾದೆ ಹೋಗೋದು, ನಮ್ಮ ಸೌಜನ್ಯ ಹೋರಾಟಗಾರ ಮರ್ಯಾದೆ ಮಾನ ಮರ್ಯಾದೆ ಹೋಗೋದಿಲ್ಲ. ಸತ್ಯದ ಪರ ನಿಂತ್ಕೊಂಡಿರ್ತಕ್ಕಂಥವ್ರು ಸ್ವಲ್ಪ ತಿಳ್ಕೊ, ಆಮೇಲೆ ಮುಂದಕ್ಕೆ ಮಾತಾಡು. ಲೋಫರ್ ಮೋಗೌಡ ಎಮ್ಗೌಡ ಅಂತ ಅವನ ಹೆಸರು. ಅದ್ಯಾವುದೋ ಹಂಟ್ ಚಾನಲ್ ಅಂತ ನೋಡ್ರಿ, ಬೇಕಾದ್ರೆ ನೋಡಿ. ಲುಚ್ಚ ಲೋಫರ್ ಈ ಥರ ಮಾತಾಡ್ತಾವನು. ಅಂದರೆ ಸೌಜನ್ಯ ಹೋರಾಟಗಾರದ ಮಹೇಶ್ ಅಣ್ಣ ಕೊಲೆ ಸುಲಿಗೆ ಮಾಡ್ತಾಯಿದ್ದ, ದ್ವೇಷ ಭಾಷಣ ಮಾಡ್ತಾಯಿದ್ದ, ಹಾಗೆ ಹೀಗೆ ಅಂತಲ್ಲ. ಇವರಿಗೆ ತಡ್ಕೊಂಬಕ್ಕಾಗ್ತಾಯಿಲ್ಲ. ಯಾಕೆ ಹೇಳಿ? ಮಹೇಶ್ ಅಣ್ಣ ಸ್ಟೇ ಆದೇಟಿಗೆ ಕೊಂದವರು ಯಾರು ಎಂಬ ಟೀಮ್ ಬಂತು, ಅದಕ್ಕೆ ಬೆಂಬಲ ಸೂಚಿಸಿದ್ರಲ್ಲ, ಅದಕ್ಕೋಸ್ಕರನೇ. ಅವ್ರನ್ನ ಇಲ್ಲಲ್ಲ ರೀ ಸ್ವಾಮಿ, ಕೊಂದವರು ಯಾರು ಎಂಬ ಪ್ರಶ್ನೆಗೆ ಉತ್ತರ ಸಿಗಲೇಬೇಕು. ಧರ್ಮಸ್ಥಳದಲ್ಲಿ ಏನೂ ನಡೆದೇ ಇಲ್ಲ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ, ಅಣ್ಣಪ್ಪ ಸ್ವಾಮಿಯ ದೇವಸ್ಥಾನದ ಮೇಲೆ ಯಾರೂ ಧಕ್ಕೆ ತಂದಿಲ್ಲ, ತರುವುದಿಲ್ಲ. ಅದು ಹಿಂದೂ ಟೆಂಪಲ್, ಹಿಂದೂ ದೇವಸ್ಥಾನ, ಅದೆಲ್ಲ ಗೊತ್ತಿದೆ. ಬಟ್ ಎಲ್ಲಿ ನಮಗೆ ಗೊತ್ತಿರ್ತಕ್ಕಂಥ ಮಾಹಿತಿ ನಮ್ಮ ತಲೆಯಲ್ಲಿ ಇಟ್ಕೋಬೇಕಷ್ಟೇ. ಕಾಗದ ಮುಖ ತೋರ್ಸೋಕ್ಕಾಗಲ್ಲ ನಮ್ಮ ಕೈಲಿ. ಅದು ನೋಡಿದ್ರೆ ಜೈನ್ ಇನ್ಸ್ಟಿಟ್ಯೂಟ್, ಅದರಲ್ಲಿ ಬರ್ತಕ್ಕಂಥ ಆದಾಯವನ್ನು ಇಟ್ಟುಕೊಂಡು ಎಂಜಲು ತಿನ್ನುವ ಮಾಧ್ಯಮಗಳಿಗೆ ಮತ್ತು ಕೆಲವು ರಾಜಕಾರಣಿಗಳಿಗೆ ಕೊಟ್ಟು ಹಿಂದೂಗಳ ಮೇಲೆ ದಬ್ಬಳಿಕೆ ನಡೆಸ್ತಾವನೆ. ಅದನ್ನ ಕ್ವಶನ್ ಮಾಡು ಲೋಫಾರ್. ಅದನ್ನೆಲ್ಲ ಬಿಟ್ಟು ಸುಮ್ಮನೆ ನಮ್ಮ ಹಿಂದೂ ಹುಲಿನ ಏನಂತೀಯಲ್ಲ, ಆ ಯೋಗ್ಯತೆ ನಿನಗಿಲ್ಲ. ಲೋಫಾರ್ ಲುಚ್ಚ. ನೋಡಿ, ನ್ಯಾಷನಲ್ ಟಿ ವಿ ಮಂಜು ಬಾಣೆಗೆರೆ ಪರಿಸ್ಥಿತಿ ಏನಾಯಿತು? ಅಂಥ ಲೋಫರ್ಗಳೆಲ್ಲ ಕಣೋ ನಾವು ಸೌಜನ್ಯ ಪರ ಇರ್ತಕ್ಕಂಥ ಯೂಟ್ಯೂಬ್ ಅಂಥ ಎಜ್ಜಲ ಕಾಸಿಗೆ ಆಸೆ ಪಟ್ಟು ಹೋಗ್ತಕ್ಕಂಥವ್ರಲ್ಲ. ಅದು ಹೇಳ್ತಾನೆ, ಸೌಜನ್ಯ ಅಂದರೆ ಇದಾದ ಬುರುಡೆ ಗ್ಯಾಂಗಿನ ಕೆಲವು ಯೂಟ್ಯೂಬ್ಗರು ಬಂದು, ಅಂದರೆ ಬುರುಡೆ ಗ್ಯಾಂಗಿನ ಯೂಟ್ಯೂಬರ್ಸ್ ಬಂದು ಏನೇನೋ ಕ್ವಶನ್ ಕೇಳ್ತಾಯಿದ್ರು, ಅವ್ರನ್ನ ಅದನ್ನೆಲ್ಲ ಮಾಡ್ತಿದ್ರು, ಇದನ್ನೆಲ್ಲ ಮಾಡಿದ್ರು. ಮತ್ತೆ ಇವ್ರು ಆ್ಯಕ್ಟಿವ್ ಆಗಿಬಿಟ್ರು. ಮಹೇಶ್ ಅಣ್ಣ ಬಂದೇಟಿಗೆ. ಮಹೇಶ್ ಅಣ್ಣ ಯಾವತ್ತಿಗೆ ಇದ್ದೇ ಇರ್ತಾನೆ. ಎಲ್ಲರೂ ಸತ್ಯದ ಪರ ಹೋರಾಟ ಮಾಡ್ತಕ್ಕಂಥ ಯೂಟ್ಯೂಬರ್ಸ್ ಹಿಂದೆ ಮಹೇಶ್ ಅಣ್ಣ ಇದ್ದೇ ಇರ್ತಾನೆ ಕಣು ಲೋಫರ್. ಅಲ್ಲಿ ಆಗಿರ್ತಕ್ಕಂಥ ಅನಾಹುತಗಳಿಗೆ ನ್ಯಾಯಕ್ಕೋಸ್ಕರ ಹೋರಾಡ್ತಕ್ಕಂಥದ್ದು ಯೂಟ್ಯೂಬರ್ಸ್, ದುಡ್ಡಿಗೋಸ್ಕರ ಅಲ್ಲ. ನಿನ್ನಂಗೆ ದುಡ್ಡಿಗಲ್ಲ ಲೋಫರ್. ಅವ್ನಿಗಂದು ನೋಡು, ಪೇಮೆಂಟ್ ಗಿರಾಕಿ ಯಾವನೋ ನಿನ್ನ ಫ್ರೆಂಡು ಕಿರಿಕ್ಕಾಗೆ ಕೇಳ ಅವನ್ನ ಯಾವ ಪರಿಸ್ಥಿತಿ ಬಂದಿದೆ ಅವನಿಗೆ. ಮತ್ತು ನ್ಯಾಷನಲ್ ಟಿ ವಿ
ಅವನಿಗೇನು ಏನಾಯ್ತು ನೋಡು. ಈಗ ಮಂಜು ಬಾಣಗೆರೆ ಅರೆಸ್ಟ್ ಆಗಿದ್ದಾನೆ. ನಿನಗೂ ಸಮಯ ಬಂದಿದೆ, ನೀನು ಸಮೇತ ಅರೆಸ್ಟ್ ಆಗ್ತೀಯ ಇಷ್ಟರಲ್ಲೇ, ತಿಳ್ಕೊ. ಇನ್ನು ಎಷ್ಟೆಷ್ಟು ಜನ ಸೌಜನ್ಯ ವಿರುದ್ಧವಾಗಿ ನಿಂತ್ಕೊಂಡು ಅಲ್ಲಿ ಏನೂ ಆಗಿಲ್ಲ, ಆ ಅಮ್ಮನ ಸಮೇತ ಷಡ್ಯಂತ್ರ ಮಾಡಿದ್ದಾರೆ ಅಂತೇಳಿ ನೀವು ಪ್ರಸಾರ ಮಾಡ್ತೀರಲ್ಲ, ನಿನ್ನಂಥ ಲೋಫರ್ಗಳಿಗೆ ಇದೇ ಪರಿಸ್ಥಿತಿ ಬರ್ತಕ್ಕಂಥದ್ದು. ಇದು ಸತ್ಯ. ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ಇರತಕ್ಕಂಥದಕ್ಕೆ ಇದೆಲ್ಲ ನಡೀತಕ್ಕಂಥದ್ದು. ಇದು ಸತ್ಯ. ನಿನಗೂ ಸಮೇತ ಇದೇ ಪರಿಸ್ಥಿತಿ ಬರುತ್ತೆ. ಸೌಜನ್ಯ ಹೆಸರಲ್ಲಿ ನೀವು ಏನಾದರೂ ದೋಖ ಮಾಡಿದರೆ ಖಂಡಿತವಾಗಿ ಶಿಕ್ಷೆ ಆಗೋದಂತೂ ಪಕ್ಕ. ನೀವು ಇದನ್ನೇನೋ ಅಂದ್ಕೊಂಡ್ರೆ ನಾವೇನೂ ಮಾಡೋಕ್ಕಾಗೋದಿಲ್ಲ. ನೋಡಿ, ಧರ್ಮಸ್ಥಳದ ವಿಚಾರದಲ್ಲಿ ಹೆಗ್ಡೆಯ ಇನ್ನೊಂದು ಮಾಧ್ಯಮದ ವಿಕೆಟ್ ಪತನ. ಅವಯ ಬಂದು ಭಾರಿ ಪುಂಗ್ಲಿ. ಈಗ ಒಂದು ತಿಂಗಳ ಹಿಂದೆ ಅದ್ಯಾವುದೋ ಆರ್ ಕನ್ನಡದ ಆ್ಯಂಕರ್ ಅವನು ಕೂಡ ಹೊರಗೆ ಹೋದ, ಬಂದು ಲೈವಲ್ಲಿ ಬಂದು ಮಾತಾಡ್ದ. ಮಾಧ್ಯಮದಲ್ಲಿ ಭಿಕ್ಷೆ ಕೇಳಬೇಕಂತೆ, ಪತ್ರಿಕಾ ಧರ್ಮಕ್ಕೆ ಅನ್ಯಾಯ ಮಾಡ್ಬೇಕಂತೆ, ನನ್ನ ಕೈಲಿ ಆಗ್ತಾಯಿಲ್ಲ ಅಂತ ಹೊರಗೆ ಬಂದ. ಅದನ್ನು ತಿಳ್ಕೊಳ್ಳೋ ಲೋಫಾರ್. ಇವಾಗ ಇನ್ನೊಂದು ವಿಕೆಟ್ ಕಾಮಂದನ 2ನೇ ವಿಕೆಟ್ ಪತನ ಆಗಿದೆ. ಒಂದೇ ತಿಂಗಳಲ್ಲಿ 2 ವಿಕೆಟ್ ಪತನ. ಅರ್ಥ ಮಾಡ್ಕೊ ಲೋಫರ್, ಲುಚ್ಚ. ನಾವು ಎಂಜಲು ಕಾಸಿಗೆ ಆಸೆಪಟ್ಟು ಯೂಟ್ಯೂಬಲ್ಲಿ ಬಂದು ಮಾತಾಡ್ತಕ್ಕಂಥದ್ದಲ್ಲ. ನಮಗೆ ಸತ್ಯ ಬೇಕು. ಏನಾಗಿದೆ, ಏನು ಬಿಟ್ಟಿದೆ, ಸತ್ಯ ಬೇಕು ನಮಗೆ. ಅಂದ್ಬಿಟ್ರೆ ಬೇರೆ ಇನ್ನೇನಿಲ್ಲ. ಒಬ್ಬ ಸೌಜನ್ಯಕ್ಕೋಸ್ಕರ ಅಲ್ಲ ಕಣೋ ನನ್ನ ಮಗನೇ, ಒಬ್ಬ ಸೌಜನ್ಯ ಅಲ್ಲ ಕಣೋ ಲೋಫರ್. ಸೌಜನ್ಯಳ ಹತ್ಯೆಯ ಹಿಂದಿರ್ತಕ್ಕಂಥವ್ರು ಬೇಕು. ಒಂದು ಸೌಜನ್ಯಳ ಅತ್ಯಾಚಾರ ಆದಮೇಲೆ ಇಲ್ಲಿವರೆಗೆ ಬೇರೆ ಆಗಿದಾವ, ಆದರೂ ಸಮೇತ ಕಣ್ಣಿಗೆ ಕಾಣ್ದಂಗೆ ಎಲ್ಲೋ ಒಂದು ಆಗಿರ್ಬೋದು. ನಾನು ಆಗಿಲ್ಲ ಅಂತ ಹೇಳ್ತಾ ಇಲ್ಲ. ಯಾಕಂದರೆ ಅದೇನಂತಾರಲ್ಲಪ್ಪ, ನಾಯಿ ಬಾಲ ಇವತ್ತಲ್ಲಿ ಡಂಕನೇ ಇರೋದು, ನೆಟ್ಗಾಗೋದಿಲ್ಲ. ಅದಕ್ಕೇನು ಕಟ್ಟಿಗೆ ಕಟ್ಟಿ ಕೈ ಬಿಟ್ಟರೆ ಸಮೇತ ಆಮೇಲೆ ಮತ್ತೆ ಡಂಕೆ ಆಗೋದು. ಅಂಥವ್ರ ವಿರುದ್ಧವಾಗಿ ನಾವು ಇರ್ತಕ್ಕಂಥವ್ರು, ಅನ್ಯಾಯದ ವಿರುದ್ಧವಾಗಿ ಹೋರಾಟ ಮಾಡ್ತಕ್ಕಂಥದ್ದು. ನಮ್ಗೆ ಇದರಲ್ಲಿ ದುಡ್ಡು ಬೇಕು, ನಮಗೆ ಯೂಟ್ಯೂಬ್ ಚಾನಲ್ ಬೇಕು, ನಿನ್ನಂಗೆ ಮುಂದೆ ಯೂಟ್ಯೂಬ್ ಚಾನಲ್ ನನಗೆ ಕಾಪಿರೈಟ್ ಕೊಡಬೇಡಿ ಹಾಗೀಗಂತ ನಾವು ಯಾವತ್ತೂ ಓಡಾಡಲ್ಲ. ನಮ್ಮ ಚಾನಲ್ ಇವತ್ತೇ ಕರೆಕ್ಟಾಗಿ ಹೋಗಲಿ, ನೋ ಟೆನ್ಷನ್. ಇಂಥ 26 ಚಾನಲ್ ಓಪನ್ ಮಾಡ್ಕೊತೀವಿ. ನಮಗೇನು ಸತ್ಯದ ಪರ ನಿಂತ್ಕೊಂಡು ಮಾತಾಡ್ತಕ್ಕಂಥದ್ದು. ತಿಂಗಳಿಗೆ 5-6 ವೀಡಿಯೋಕ್ಕೆ ನನಗೆ ಎಷ್ಟೇ ಥರದ ಕಣೋ, ಅದು ಫಂಡ್ ಆರ್ಡ್ರ್ ಗೊತ್ತಿಲ್ಲ ನನಗೆ. ಕೋರ್ಟ್ ಚೀಟಿಂಗ್ ಆರ್ಡ್ರ್ ಅಂತೇಳಿ ತಿಂಗಳಿಗೆ 5-6 ವೀಡಿಯೋ ಡಿಲೆಕ್ಟ್ ಮಾಡಿ ನಾನು ಮಾತಾಡ್ತಕ್ಕಂಥ ವೀಡಿಯೋನೇ ಡಿಲೆಕ್ಟ್ ಮಾಡಿ ಅಂತ ಹೇಳ್ತಾರೆ. ಏನಂದು ಬೇಕು ಅವ್ರಿಗೆ? ಅಷ್ಟೊಂದು ಭಯ ಇದ್ದರೆ ಏನು ಮಾಡಬೇಕು? ತಪ್ಪಿತಸ್ಥರು ಅವರೇ ತಾನೆ. ಅಷ್ಟೊಂದು ಭಯ ಇದ್ದರೆ ಅವರಲ್ಲ ತಪ್ಪಿತಸ್ಥರು. ನೋಟಿಸ್ ಕಳ್ತಕ್ಕಂಥದ್ದು 4 ಜನಕ್ಕೆ ಗೊತ್ತಾಗ್ಬಾರ್ದು ಅಂತೇಳಿ. ಇದನ್ನು ತಿಳ್ಕೊಳ್ಳೋ ಲೋಫರ್. ಗೌಡ ಅಂಟ್. ಮುಂದಕ್ಕೆ ನೀವು ಅರ್ಥ ಮಾಡ್ಕೊಳ್ಳಿ ಅದು ಯಾವ ಚಾನಲ್ ಅಂತೇಳಿ. ನೋಡೋಣ ಏನು ಕಿತ್ಕೊಳ್ಲಿ. ನೋಡಿ, ಮೊನ್ನೆ ಏನೋ ಕೊಂದವರು ಯಾರು ಎಂಬ ಟೀಮಿನ ಮಹಿಳೆ ಅವರ ಸಂಬಂಧಿಕರ ಮೇಲೆ ಶುಭರೈ ಎನ್ನುವ ಮಹಿಳೆ, ಮರ್ಯಾದೆ ಕೊಟ್ಟೆ ಮಾತಾಡೋಣ, ಶುಭರೈ ಅವ್ರ ಮೇಲೆ ಕೇಸ್ ಕೊಡೋಕ್ಕೆ ಹೋದರೆ ಕೇಸ್ ತಗೊಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಬಟ್ ಬೆಳ್ತಂಗಡಿ ಪೊಲೀಸಲ್ಲಿ ಶುಭರೈ ಮೇಲೆ ಕೇಸ್ಗಳು ಭಾಳ ಇದ್ದಾವೆ. ಬಟ್ ಯಾಕ್ಷನ್ ಮಾತ್ರ ಇಲ್ಲ. ಬರೀ ಕೇಸ್ ದಾಖಲು ಮಾಡ್ಕೊತಾರೆ, ಯಾಕ್ಷನ್ ಇಲ್ಲ. ನೋ ರಿಯಾಕ್ಷನ್, ಓನ್ಲಿ ನಿದ್ದೆ ಮಾಡ್ತಾವ್ರಿ, ಎದ್ದು ಕೂತ್ಕೊತಾರೆ ಅಷ್ಟೇ. ಅದನ್ನ ಬಿಟ್ಟರೆ ಬೇರೆ ಇನ್ನೇನು ಮಾಡ್ತಾಯಿಲ್ಲ ಅಂತೇಳಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಯಾಕಂದ್ರೆ ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಶುಭರೈ ಮೇಲೆ ಭಾಳ ಕೇಸ್ಗಳಿದ್ದಾವೆ, ಆದರೂ ತನಿಖೆ ಮಾತ್ರ ಮಾಡ್ತಾಯಿಲ್ಲ. ಅದೇ ನಮ್ಮ ಸೌಜನ್ಯ ಹೋರಾಟಗಾರರಾದ ಬೇರೆ ಗಂಡು ಮಕ್ಳ ಮೇಲೆ ಹೆಣ್ಮಕ್ಳ ಮೇಲೆ ಕಂಪ್ಲೇಂಟ್ ಕೊಡಲಿ, ವಿತಿನ್ ಅವರ್ಸಲ್ಲಿ ನೋಟಿಸ್, ಬರ್ರಿ ಬೆಂಡೆತ್ತಿ ಒಳಗಾಗ್ತೀವಿ ಬರ್ರಿ ಅಂತ ಕರಿತೀರಿ. ಅಷ್ಟೊಂದು ನಿಯತ್ತಿನ ಕೆಲಸ ಯಾರ ಪರವಾಗಿದೆ ಅಂತ ನಿಮಗೆ ಗೊತ್ತಾಗಿದೆ ಅಂದ್ಕೊಡಿ. ಬಟ್ ಅವ್ರ ಕಡೆ ಇರ್ತಕ್ಕಂಥ ಯೂಟ್ಯೂಬರ್ಸ್ ಮೇಲೆ ಇಂಥ ಶೋಭರೈ ಮೇಲೆ ಕೇಸ್ ಹಾಕ್ಕೊತಾರಷ್ಟೇ. ಏನು ಅರ್ಜಿ ಇದ್ದಂಗೆ ತನಿಖೆ ಮಾತ್ರ ಮಾಡಲ್ಲ. ಯಾಕೆ ಹೇಳಿ? ದುಡ್ಡಿನ ಪ್ರಭಾವ, ದನಿಗಳ ದರ್ಪ. ನಮಗೆ ಯಾವ ದರ್ಪ ಇಲ್ಲ ರೀ ಸ್ವಾಮಿ. ನಾವು ಬಡವ್ರ ಮೇಲೆ ತಾನೇ ನಿಮ್ಮದು ದೌರ್ಜನ್ಯ. ದಲಿತರ ಭೂಮಿ ಕಿತ್ಕೊಂಡಿರ್ತಕ್ಕಂಥವ್ರ ಮೇಲೆ ಯಾವುದೇ ಒಂದಿಲ್ಲ. ಎಷ್ಟು ರೆಕಾರ್ಡ್ಸ್ ಬೇಕಾದ್ರೆ ಕೊಡ್ತೀವಿ ಅಂದರೂ ಕೂಡ ಏನೂ ಕಿತ್ಕೊಳ್ಳೋಕ್ಕಾಗ್ತಾಯಿಲ್ಲ ಅಂತ ಸೈಲೆಂಟ್ ಸುನಿಲ್ ಕುಮಾರ್ ಆಗಿದ್ದಂಗೆ ಇರ್ತಾಯಿದೆ. ಎಂತ ಮಾಡೋಕ್ಕಾಗಲ್ಲ. ಇದು ಧರ್ಮಸ್ಥಳದ ನಿಜವಾದ ಕರ್ಮಕಾಂಡ. ಈಗ ಶುಭರೈ ಮೇಲೆ ಕೇಸ್ ಕೊಡೋಕ್ಕೆ ಬರ್ತೀನಿ, ಕೇಸ್ ತೊಗೊಳ್ತೀರಾ, FIR ಮಾಡ್ತೀರಾ ಅಂತೇಳಿ ಅನಿತಾ ಕಾಸರಗೋಡು ಎಂಬ ಮಹಿಳೆ ಮಾತಾಡಿರ್ತಕ್ಕಂಥ ಆಡಿಯೋ ಆಗ್ತದೆ, ದಯವಿಟ್ಟು ಕೇಳಿಸ್ಕೊಳ್ಳಿ. ಇದರಿಂದಾದರೂ ನಿಮಗೆ ಯಾವುದು ಗೊತ್ತಾಗುತ್ತೋ ಧರ್ಮಸ್ಥಳದ ಪೊಲೀಸರ ಬಗ್ಗೆ ಇರ್ತಕ್ಕಂಥ ಗೌರವನೋ ಅಪಗೌರವನೋ
ಇದನ್ನು ಕೇಳಿದ್ದು ನೀವು ತಿಳ್ಕೊಳ್ರಿ. ನಮಸ್ಕಾರ ಎಲ್ಲ ಸೌಜನ್ಯ ವರ್ತಕರಿಗೂ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಯಾವುದೇ ಕಾರಣಕ್ಕೂ ಗಡೀಪಾರ್ ಆದೇಶ ರದ್ದಾಗುತ್ತೆ, ಇದನ್ನು ಮಾತ್ರ ಮರಿಬೇಡ್ರಿ. ಇದು ಸೌಜನ್ಯ ಶಕ್ತಿ. ಯಾಕಂದರೆ ಆ ಕೇಸೇ ಸುಳ್ಳು ಕೇಸ್ ಕಣ್ರಿ, ಅದಕ್ಕೋಸ್ಕರ ಹೇಳ್ತಕ್ಕಂಥದ್ದು. ನಮಗೆ ಅದಕ್ಕೆ ಯಾವುದು ಭಯ ಇಲ್ಲ. ಮಹೇಶಣ್ಣ ಗಡೀಪಾರು ಈಗ ಎರಡು ಇನ್ನೊಂದೆರಡು ಸಲ ಬಂದರೆ ಸಮೇತ ನೋ ಟೆನ್ಷನ್, ಗಡೀಪಾರ್ ಆಗೋದು ಸಾಧ್ಯವೇ ಇಲ್ಲ. ಯಾಕಂದರೆ ಅವರು ಅತ್ಯಾಚಾರಿ ಅಲ್ಲ. ಅಲ್ಲಿನ ನಿಮಗೆ ತಾಕತ್ತಿದ್ದರೆ, ನೀವು ಸರ್ಕಾರಕ್ಕೆ ತಾಕತ್ತಿದ್ದರೆ, ಇಲ್ಲ ನಿಮ್ಮ ಅಧಿಕಾರಿಗಳಿಗೆ ತಾಕತ್ತಿದ್ದರೆ, ಧರ್ಮಸ್ಥಳದಲ್ಲಿ ಅತ್ಯಾಚಾರ, ಭೂ ಕಬಳಿಕೆ ಇದರ ಮಾಸ್ಟರ್ ಮೈಂಡು ಕೊಂದವನು ಯಾವನು ಅವನು ಒದ್ದೊಳಗಾಕಿ. ರಕ್ಷಕನಲ್ಲ. ನೀವು ಹೋಗಿ ಮಾಡಿರೋದವನ್ನು ಬಿಟ್ಟು ಮಾಡಲೇ ಇರ್ತಕ್ಕಂಥವನು ಕೇಳಕ್ಕೆ ಕ್ವಶನ್ ಮಾಡೋಕ್ಕೆ ಹೋದವ್ರನ್ನೇ ನೀವು ಬದಿಸ್ತಿರಲ್ಲ. ನಿಮ್ಮ ಜನ್ಮಕ್ಕೆ ಇಷ್ಟು ಏನು ಅನ್ನಬೇಕು ಗೊತ್ತಿಲ್ಲ ನಿಮಗಂತ. ಭಕ್ಷಕನನ್ನು ಬಿಟ್ಟು, ರಾಕ್ಷಸನನ್ನು ಬಿಟ್ಟು ಮನುಷ್ಯನನ್ನು ಅರೆಸ್ಟ್ ಮಾಡುವುದು ಇಲ್ಲ ಗಡೀಪಾರು ಮಾಡುವುದು ಯಾಕೆ? ನಿಮಗೆ ತಾಕತ್ತಿದ್ದರೆ ಅಲ್ಲಿ ಏನು ನಡೆದಿದೆ ಅದರ ಬಗ್ಗೆ ನಿಖರವಾಗಿ ತನಿಖೆ ಮಾಡಿ ಅಂಥವರನ್ನು ಬಂಧಿಸಿ ಜೈಲಿಗಟ್ಟಿಸಿ ನಿಮಗೆ ತಾಕತ್ತಿದ್ದರೆ. ಇದು ನನ್ನ ಸವಾಲು. ಏನಾದರೂ ತಪ್ಪಿದ್ರೆ ಕ್ಷಮಿಸಿ. ಎಲ್ಲ ಸೌಜನ್ಯವರಿಗೆ ನಮಸ್ಕಾರ. ಈಗ ಆಡಿಯೋಕ್ಕೆ ದಯವಿಟ್ಟು ಕೇಳಿಸ್ಕೊಳ್ಳಿ. ನಮಸ್ಕಾರ. ಹೇಳಿ ಮೇಡಮ್. ನಾನು ಸೌಜನ್ಯ ಪರ ಹೋರಾಟಗಾರರು. ಮೊನ್ನೆ ಸಮಾವೇಶದಲ್ಲಿ ಯಾವುದು ಮೇಡಮ್ ಸ್ಲೋ ಆಗಿ ಮಾತಾಡಿ ಮೇಡಮ್, ಹೇಳಿ. ನಾನು ಸೌಜನ್ಯ ಪರ ಹೋರಾಟಗಾರರು. ಹೇಳಿ ಮೇಡಮ್. ಮೊನ್ನೆ ಬೆಳ್ತಂಗಡಿ ಸಮಾವೇಶಕ್ಕೂ ಬಂದಿದ್ದೆ. ಹಾಂ ಮೇಡಮ್. ಆದ್ರೆ ನನ್ನ ಮೇಲೆ ತುಂಬಾ FIR ಆಗಿದೆ, ಅದು ಬಿಡಿ, ನಾನು ನೋಡ್ಕೋತಾ ಇದ್ದೀನಿ. ಶುಭಾರಾಯ್ ಅಂತ ಗೊತ್ತಾ ನಿಮ್ಗೆ? ಯಾರು ಮೇಡಮ್? ಶುಭಾರಾಯ್. ಹೇಳಿ ಮೇಡಮ್. ಅವಳ ಮೇಲೆ ತುಂಬಾ ಕಂಪ್ಲೇಂಟ್ ಮಾಡಿದೀವಿ ನಾವು ಸ್ಟೇಷನ್ ಅಲ್ಲಿ. ನನ್ನ ಮೇಲೆ ತುಂಬಾ ಪೋಸ್ಟ್ ಹಾಕಿದಾಳೆ, ವೈಯಕ್ತಿಕ ತೇಜೋವಧೆ ಮಾಡಿ. ನಾನು ಕಂಪ್ಲೇಂಟ್ ಇಲ್ಲ. ನನ್ನ ಮೇಲೆ ಅವಳು ತುಂಬಾ ವೈಯಕ್ತಿಕ ತೇಜೋವಧೆ ಮಾಡಿ ಪೋಸ್ಟ್ ಹಾಕಿದಾಳೆ ಫೇಸ್ಬುಕ್ ಅಲ್ಲಿ. ನಾನು ಕಂಪ್ಲೇಂಟ್ ಕೊಟ್ಟಿಲ್ಲ, ನಾನು ಕೊಡೋದು ಇಲ್ಲ. ಸೀರಿಯಸ್ ಆಗಿ ತಗೊಳ್ಳಲ್ಲ. ಏನು ಹೆಲ್ಪ್ ಬೇಕಾಯ್ತು ಹೇಳಿ ಮೇಡಮ್. ಈಗ ನನ್ನ ಫ್ಯಾಮಿಲಿ ಮ್ಯಾಟ್ರಿಗೆ ಬಂದಿದ್ದಾಳೆ ಅವಳು, ಅಂದ್ರೆ ನನ್ನ ಅಕ್ಕನ ಮಗಳು. ಅವ್ರು ಈ ಹೋರಾಟದಲ್ಲಿ ಇಲ್ಲ. ದಯವಿಟ್ಟು ನನ್ನ ಫ್ಯಾಮಿಲಿಯಲ್ಲಿ ಯಾರು ಇಲ್ಲ. ಏನಿದ್ರು ಅವರಿಗೆ ಏನು ವೈಯಕ್ತಿಕ ಚಾರಿತ್ರಿಕ ತೇಜೋವಧೆ ಮಾಡಿದ್ರೆ ನನ್ನನ್ನು ಮಾಡ್ಬೋದು. ನಾನು ಕಂಪ್ಲೇಂಟು ಮಾಡಲ್ಲ, ಅವ್ರಿಗೆ ಗೊತ್ತದು. ನಾನು ಬೆಳ್ತಂಗಡಿ ಮತ್ತು ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ನಂಬಲ್ಲ. ಅದು ಸ್ವಂತ ಧರ್ಮಸ್ಥಳದ ಪರ್ಸನಲ್ ಪೊಲೀಸ್ ಸ್ಟೇಷನ್, ಆಯ್ತಾ? ನಮ್ಗೆ ಹೆಲ್ಪಿಗೆ ಇರೋದಲ್ಲ. ಸೊ ನಾವು ಕಂಪ್ಲೇಂಟ್ ಮಾಡಲ್ಲ. ಈಗ ನಾನು ಹೇಳ್ತೀನಿ, ನನಗೆ ಅವಳ ಮೇಲೆ ಕಂಪ್ಲೇಂಟ್ ಮಾಡಿ, ನಾನು ಬೆಂಗಳೂರಿಂದ ಬರಬೇಕು, ನನಗೆ ಬೆಳ್ತಂಗಡಿಯಲ್ಲೇ ಕಂಪ್ಲೇಂಟ್ ಮಾಡಬೇಕು. ನೀವು FIR ತಗೊಳ್ತೀರಾ ಇಲ್ವಾ? ಯಾಕಂದ್ರೆ ನಾನು ಖರ್ಚು ಮಾಡ್ಕೊಂಡು ಬರ್ತಾ ಇದ್ದೀನಿ. ತಗೊಂಡಿಲ್ಲ ಸರ್. ನಾನು ದೀಪಕ್ ಶೆಟ್ಟಿ ಮೇಲೆ ಬೆಂಗಳೂರು ಎಷ್ಟು ಸ್ಟೇಷನ್ಗೆ ಹೋಗಿದ್ದೇನೆ ಕಂಪ್ಲೇಂಟ್ ಮಾಡಕ್ಕೆ. ನನ್ನ ಜಾಬಿಗೆ ಪ್ರಾಬ್ಲಮ್ ಮಾಡ್ಲಿಕ್ಕೆ ಬಂದಿದ್ದಾರೆ ಅವರು. ಅಲ್ಲ ಮೇಡಮ್, ನೀವು ಅಲ್ಲೇ ಜೀರೋ FIR ಮಾಡ್ಬೋದಲ್ಲ. ನೀವು ಅಲ್ಲೇ ಜೀರೋ FIR ಮಾಡಿ. ಯಾರು ಸರ್ ಧರ್ಮಸ್ಥಳದ ಹೆಸರು ಹೇಳಿದ್ರೆ ಯಾರು ಅವರ ಅಗೇನ್ಸ್ಟ್ ಅಲ್ಲ, ನಾವು ಹೇಳೋದು ಕೇಳಿ ಮೇಡಮ್. ನೀವು ಅಲ್ವಾ, ನಿಮ್ಮ FIR ತಗೊಳ್ಳಂತ ಯಾರು ಹೇಳಿಲ್ಲ. ನೀವು FIR ಮಾಡ್ಬೋದು, ಏನೇನು ಮಾತಾಡಬೇಡಿ. ನೀವು FIR ಬರ್ಕೊಂಬನ್ನಿ. ಅಲ್ಲ ನಾವು ಹೇಳೋದು ಕೇಳಿ ಫಸ್ಟ್ ಇಲ್ಲಿ. ಇಲ್ಲಿ ಹೇಳೋದು ಕೇಳ್ರಿ. ನಾನು ಬೆಳ್ತಂಗಡಿಯಲ್ಲಿ FIR ಮಾಡ್ತೀರಾ ಇಲ್ವಾ? ಇಲ್ಲಾಂದ್ರೆ ನಾನು ಪರ್ಸನಲ್ PCR ಮಾಡ್ಬೇಕಾಗತ್ತೆ, ಅದು ಗೊತ್ತು ನಂಗೆ. ಆದ್ರೆ ನಿಮ್ ಕಡೆಯಿಂದ ಮಾಡಿಸ್ಬೇಕು ಅಂತ ನಂದು ಹಠ. ಮಾಡ್ತೀರಾ ಇಲ್ವಾ? ಅದಕ್ಕೆ ನಾನು ದುಡ್ಡು ಖರ್ಚು ಮಾಡ್ಕೊಂಡು ಬರ್ತಾ ಇದ್ದೀನಿ ಸ್ಲೀಪರ್ ಬಸ್ ಅಲ್ಲಿ. ಬನ್ನಿ ಮೇಡಮ್, ಬನ್ನಿ. ಮಾಡ್ಬೇಕು. ಬಂದ ಮೇಲೆ ಮಾಡಿಲ್ಲ ಅಂದ್ರೆ ನಾನು ಬಿಡಲ್ಲ. ಯಾಕಂದ್ರೆ ನಾನು ವಿತ್ ಪ್ರೂಫ್ ಕೊಡ್ತೀನಿ. ನನ್ನ ಫ್ಯಾಮಿಲಿ ವಿಷಯಕ್ಕೆ ನನ್ನ ಅಕ್ಕನ ಮಗಳ ಬಗ್ಗೆ ಮಾತಾಡಿದಾಳ ಅವಳು, ಆಯ್ತಾ? ಆಯ್ತು ಮೇಡಮ್, ಬರ್ಕೊಂಬನ್ನಿ, ಕಂಪ್ಲೇಂಟ್ ಬರ್ಕೊಂಬನ್ನಿ. ಎಲ್ಲಾದ್ರೂ ನೀವು FIR ಮಾಡೋದಿದ್ರೆ ಮೇಡಮ್ ಮತ್ತಿದೆ, ಆಯ್ತಾ? ಡಿಪಾರ್ಟ್ಮೆಂಟ್ ನಾನು IG ಲೆವೆಲ್ ವರೆಗೆ ಹೋಗ್ತೀನಿ ಸರ್. IG ಗೊತ್ತಾಯ್ತಾ? ನಮಗೆ ನೀವು ಸಪೋರ್ಟ್ ಮಾಡೋದಿದ್ರೆ, ಯಾಕಂದ್ರೆ ನಾವು ಹೆಣ್ಣಿನ ಪರ ನ್ಯಾಯಕ್ಕಾಗಿ ಹೋರಾಡುವವರು, ಗೊತ್ತಾಯ್ತಾ? ನಾವು ಹೆಣ್ಣಿನ ಪರ, ನಮ್ಗೆ ಎಷ್ಟು ತೊಂದರೆ ಕೊಡ್ತಾ ಇದ್ದೀರಿ ಅಂತ ಇಡೀ ಜಗತ್ತಿಗೆ ಗೊತ್ತಾಗಿದೆ. ಪೊಲೀಸ್ ಡಿಪಾರ್ಟ್ಮೆಂಟು, ಸರ್ಕಾರ ಎಲ್ಲ ಅವ್ರ ಕಡೆ ಇದೆ, ದೊಡ್ಡವ್ರ ಕಡೆ. ನಾವು ಸಾಮಾನ್ಯ ಜನರು ಸರ್, ನಾವು ಸಾಮಾನ್ಯ ಜನರು. ಆದ್ರೂ ನ್ಯಾಯಕ್ಕೋಸ್ಕರ ಹೋರಾಡ್ತೀವಿ. ಅಂತಿಮ ಶ್ವಾಸ ಇರೋ ತನಕ ನಾವು ಖಂಡಿತ ಹೋರಾಡ್ತೀವಿ, ಗೊತ್ತಾಯ್ತಾ? ಮೊನ್ನೆ ನಡೆದ ಸಮಾವೇಶನ ಸಾಕ್ಷಿ ಅದಕ್ಕೆ. ಯಾವ ಗವರ್ಮೆಂಟ್ ಇವತ್ತು ತಿಮ್ರೋಡಿ ಅವರಿಗೆ ನೀವು ಎಗೇನ್ ಗಡೀಪಾರು ಮಾಡಿದ್ರಿ ಅಲ್ವಾ? ಆ ವ್ಯಕ್ತಿ ಅಂತ ಮನುಷ್ಯ ಅಲ್ಲನೇ ಅಲ್ಲ ಸರ್. ಇಲ್ಲಾಂದ್ರೆ ನಾವು ಸೇರಲ್ಲ ಅವ್ರ ಜೊತೆ ಹೋರಾಟಕ್ಕೆ. ಅದೆಲ್ಲ ನಿಮ್ಮ ರಾಜ್ಯಕ್ಕೆ ಇರಲಿ, ನನಗೆ ಬೇಡ ಅದು. ಬಟ್ ನಂಗೆ ಈ ಮಹಿಳೆ ಇದ್ದಾಳಲ್ಲ ಶುಭಾರಾಯ್ ಅನ್ನೋದು, ಅವಳ ಮೇಲೆ 1000 ಕಂಪ್ಲೇಂಟ್ ಆಗಿದೆ ನಿಮ್ಮ ಸ್ಟೇಷನಲ್ಲಿ. ನೀವು ಇಲ್ಲಿವರೆಗೆ ಆ್ಯಕ್ಷನ್ ತಗೊಂಡಿಲ್ಲ, ಆಯ್ತಾ? ನಮಗೆ ಕೋರ್ಟ್ ಸಮನ್ಸು, ನಮ್ಮ ಮೇಲೆ ಮಾಡಿದ ಕಂಪ್ಲೇಂಟ್ಗೆ ಸಮನ್ಸು ಕೋರ್ಟ್ ಅಂತ ಬಂತು. ನಾವು ಅದನ್ನು ಎದುರಿಸ್ತಾ ಇದ್ದೀವಿ. ಈ ಥರ ಮಾಡಬಾರ್ದು ಸರ್. ಈ ಥರ ನೀವು ಖಂಡಿತ ಮಾಡಬಾರ್ದು, ಆಯ್ತಾ? ತಪ್ಪು ಇದು ದೊಡ್ಡ. ನೀವು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ್ರ ನಿಜ? ಬೆಳ್ತಂಗಡಿ ಅಲ್ಲಲ್ಲ, ಇಲ್ಲಿ ಕೇಳಿ ನೀವು ನಾವು ಮಾತಾಡ್ತಿರೋದ್ರಲ್ಲ, ನೈಟ್ ಸೆಂಟ್ರಿ ಅವ್ರು ಮಾತಾಡ್ತಾ ಇರೋದು. ನಿಮ್ದೇನೇ ರೈಟಿಂಗ್ ಅಲ್ಲಿ ನೀವು ಏನೇ ಮಾತಾಡಿದಾರಲ್ಲ ಅದೆಲ್ಲ ರೈಟಿಂಗ್ ಅಲ್ಲಿ ಕೊಡಿ, ಮಾಡ್ತಾರೆ, ಆಯ್ತಾ? ಮಾಡ್ಲೇಬೇಕು ಸರ್. ಬರ್ತೀನಿ. ಆಯ್ತು, ಬನ್ನಿ ಮೇಡಮ್, ನೀವು ಮಾಡ್ತೀನಿ. ಯಾವಾಗ ಬರ್ತೀರಾ ಮೇಡಮ್? ನಾಳೆ ಬರ್ತೀರಾ?
ಇಲ್ಲ ನಾನು ಬುಕ್ ಮಾಡಿ ಬರ್ತೀನಿ ಸರ್. ಬಸ್ ಎಲ್ಲ ಬುಕ್ ಆಗಿ ಯಾವಾಗ ಬರ್ತೀರಾ ಮೇಡಮ್ ಅಂತ ಕೇಳ್ತಾರದು, ನಾಳೆ ಬರ್ತೀರಾ? ಫೋನ್ ಮಾಡಿಯೇ ಬರ್ತೀನಿ ಸರ್, ಫೋನ್ ಮಾಡಿಯೇ ಬರ್ತೀನಿ. ನಂಗೆ ಡ್ಯೂಟಿ ಬನ್ನಿ ಮೇಡಮ್, ಆಯ್ತಾ? ನಾನು ಮೊನ್ನೆ ಅಷ್ಟೇ ಬೆಳ್ತಂಗಡಿಯಿಂದ ಬಂದಿದ್ದೆವು ಇಲ್ಲಿಗೆ, ನಿನ್ನೆ ಆಯ್ತು ಮೇಡಮ್, ಬನ್ನಿ ಆಯ್ತು. ರೈಟಿಂಗಲ್ಲಿ ತೊಗೊಂಬನ್ನಿ, ನೀವೇನು ಹೇಳ್ತಿದ್ರಲ್ಲ ಎಲ್ಲ ರೈಟಿಂಗಲ್ಲಿ FIR ತೊಗೊಂಬನ್ನಿ ಆಯ್ತಾ? ಸರ್. ನಾನು PCR ಮಾಡಲ್ಲ, FIR ಮಾಡಲ್ಲ ಅಂತ ಯಾರು ಹೇಳಿದ್ರು ಮೇಡಮ್ ನಿಮಗೆ? ನೋಡೋಣ, ನಾನು ಬರ್ತೀನಿ ಸರ್. ಒಬ್ಳೆ ಮಾಡಲ್ಲ ಅಂತ ಹೇಳಿದ್ವಾ? ನಾನು ಇಲ್ವಲ್ಲ. ಹೆಲ್ಪ್ ತಗೊಂಡ್ ಬರಲ್ಲ, ಒಬ್ಳೆ ಬರ್ತೀನಿ ಸರ್. ಒಂಟಿ ಮಹಿಳೆಯಾಗಿಯೇ ಬರ್ತೀನಿ. ನನ್ನ ಬನ್ನಿ ಮೇಡಮ್, ಬರ್ಕೊಂಬನ್ನಿ, ರೈಟಿಂಗಲ್ಲಿ ತೊಗೊಂಬನ್ನಿ ಆಯ್ತಾ? ಖಂಡಿತ ಸರ್. ಥ್ಯಾಂಕ್ ಯು ಸೋ ಮಚ್. ಓಕೆ ಮೇಡಮ್, ಓಕೆ ಸರಿ ಮೇಡಮ್. ಸ್ನೇಹಿತರೆ, ಎಲ್ಲ ಧರ್ಮಸ್ಥಳದ ಬಗ್ಗೆ ನನಗೆ ಗೊತ್ತಿರತಕ್ಕಂಥ ಮಾಹಿತಿ, ಗೊತ್ತಿಲ್ಲದಿರ್ತಕ್ಕಂಥ ಮಾಹಿತಿನ ತಿಳ್ಕೊಂಡು ಪ್ರಸಾರ ಮಾಡುವುದು ನನ್ನ ಹಕ್ಕು. ಪ್ರಸಾರ ಮಾಡ್ತೀನಿ, ಸತ್ಯದ ಪರ ಯಾವತ್ತು ನಿಂತ್ಕೊಂತೀವಿ. ಐ ಸ್ಟ್ಯಾಂಡ್ ವಿತ್ ಮಹೇಶಣ್ಣ. ನಮ್ಮ ಚಾನಲನ್ನು ಯಾರಿನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಆನ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಆನ್ ಮಾಡ್ಕೊಂಡ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ಹೇಳ್ತಕ್ಕಂಥದ್ದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಜಸ್ಟಿಸ್ ಫಾರ್ ಸೌಜನ್ಯ, ನ್ಯಾಯ ಸಿಗೋವರೆಗೂ ಹೋರಾಟ ಮಾಡೋಣ. ಜೈ ಮಹೇಶಣ್ಣ, ಜೈ 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 ಸೌಜನ್ಯ ದೇವಿ. ನಮಸ್ಕಾರ.